ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಳ್ಬೇಡ ಸೀತಮ್ಮ, ನಿನ್ನ ಹತ್ರ ನನಗೂ ಬೇಜಾರಾಗುತ್ತೆ. ನನ್ಗೇನು ಆಗಿಲ್ಲ ಅಂತ ಹೇಳ್ದೆ ತಾನೆ. ನಿನ್ಗೇನು ಆಗ್ಬಾರ್ದು ಕಣೆ ಬಂಗಾರಿ. ನೀನು ನಮ್ಮಮ್ಮ. ನಾನು ಮೂರ್ತಿ ತಾತನ ಹುಡುಕ್ತಾ ಇದ್ದೆ. ಆಗ ಯಾರೋ ಕಾರ್ ನಿಲ್ಲಿಸ್ಬಿಟ್ಟು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಫ್ರೆಂಡ್, ನಿನ್ನ ಕಾರಲ್ಲಿ ಕರ್ಕೊಂಡು ಹೋದ್ರ? ಹ್ಞೂ ಫ್ರೆಂಡ್, ಆದ್ರೆ ನನ್ಗೆ ಭಯನೇ ಆಗ್ಲಿಲ್ಲ. ಅದ್ ಸರಿ, ಲಾಯರ್ ಅಂಕಲ್ ಹೇಗೆ ಸಿಕ್ಕರು ನಿಂಗೆ? ಅವರು ಗಾಡಿ ನಿಲ್ಸಿ ಅಂತ ನಾನು ಕರ್ಕೊಂಡು ಬಂದ್ರು. ಸದ್ಯ ದೇವ್ರೇ ಅವ್ರನ್ನ ಕಳಿಸ್ದ ಅನ್ಸುತ್ತೆ. ಆ ಪಾಪಿಗಳ ಕೈಯಿಂದ ಮಗುನ್ ಕಾಪಾಡಿದ್ರು. ದಿನ ಅವ್ರ ಹೆಸರು ಹೇಳ್ಕೊಂಡು ದೇವ್ರಿಗೆ ತುಪ್ಪದ ದೀಪ ಹಚ್ಚಿದ್ರು ಅದು ಕಡಿಮೆನೆ. ನೀನ್ ಯಾಕೆ ತಾತನ ಬಿಟ್ಟು ಹೋದೆ? ಹೇಳು ಸಿಹಿ, ಯಾಕೆ ಹೋದೆ? ಸಾರಿ ಸೀತಮ್ಮ. ಅವಳದೇನು ತಪ್ಪಿಲ್ಲಮ್ಮ, ತಪ್ಪಿಲ್ಲ ನಂದೆ. ಹಾಳಾದ ಮರುವು ನಾನೇ ಅವಳಿಗೆ ಮರ್ತು ಬಂದ್ಬಿಟ್ಟೆ. ಚೇಚೆ, ನೀವು ಹಾಗೆಲ್ಲ ಮಾತಾಬೇಡಿ ಸರ್. ಇಲ್ಲಪ್ಪ, ನಾನೇ ಮಾಡಿದ ತಪ್ಪು. ಸೀತಾ, ನಾನು ಮಾಡಿರೋದಕ್ಕೆ ಕ್ಷಮೆನೇ ಇಲ್ಲಮ್ಮ. ಆ ಲಾಯರ್ ಇಲ್ಲದೆ ಇದ್ದಿದ್ರೆ ನಮ್ಮ ಮಗುನ ಕಳ್ಕೊಂಡು ಬಿಡ್ತಾ ಇದ್ವಿ. ತಾತ, ನಿಂದೇನ್ ತಪ್ಪಿಲ್ಲ, ನನ್ ಕಳ್ದೋಗಿಲ್ಲ. ನಾನ್ ಮನೆಗ್ ಬಂದ್ಬಿಡ್ತಿದ್ದೆ. ಆ ಬಲೂನ್ ನೋಡ್ಕೊಂಡ ನಾನು ಹೋದೆ. ಸಾರಿ ತಾತ. ನೀನು ತಾತನ ಕೈ ಇಟ್ಕೋಬೇಕಿತ್ತು ತಾನೆ. ನೀನ್ ಒಬ್ಳೆ ಹೋಗಿದ್ದಕ್ಕೆ ಹೀಗೆಲ್ಲ ಆಗಿದ್ದು. ಸೀತಾ, ನನ್ನ ಕ್ಷಮಿಸ್ಬಿಡಮ್ಮ. ಕ್ಷಮೆ ಕೇಳಿ ಏನ್ರಿ ಪ್ರಯೋಜನ? ನಾನು ಮರ್ವಿನ್ ಬಗ್ಗೆ ಹೇಳ್ದಾಗೆಲ್ಲ ನೀವು ಅಸಡ್ಡೆ ಮಾಡ್ಕೊಂಡಿರ್ತಾ ಇದ್ರಿ. ಇವತ್ತು ನೋಡಿ ಎಂತ ಅನಾಹುತ ಆಗ್ತಾ ಇತ್ತು. ಅಮ್ಮ ಪ್ಲೀಸ್ ಅಮ್ಮ. ನಮ್ಮನ್ನ ನಂಬಿ ಮಗುನ್ ಬಿಟ್ಟು ಹೋಗ್ತೀಯಾ? ಇವ್ರು ಹೀಗೆ ಮಾಡಿದ್ರೆ ಏನಮ್ಮ ಮಾಡೋದು? ಅಮ್ಮ, ಇವಾಗ ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಸಿಹಿಗೆ ಇನ್ನಷ್ಟು ಹುಷಾರಾಗಿರ್ಬೇಕು ಅಂತ ನಾವ್ ಹೇಳ್ಕೊಡ್ಬೇಕು. ಅಮ್ಮ ಪ್ಲೀಸ್, ನೀವು ಬೇಜಾರು ಮಾಡ್ಕೋಬೇಡಿ. ಅಪ್ಪ ನೀವು ಅಷ್ಟೇ ಅಳ್ಬೇಡಿ. ಬಾ. ನೀನೇ ನನ್ ಕಾಪಾಡಿದ್ದು ಫ್ರೆಂಡ್, ಆ ಅಂಕಲ್ ಅಲ್ಲ. ನಾನಾ? ನೀನು ನನ್ ಮುಗುಳ್ನಕ್ಕೆ ಮ್ಯಾಜಿಕ್ ಹೇಳ್ಕೊಟ್ಟಿದ್ಯಾ. ಅದಕ್ಕೆ ನಾನು ಧೈರ್ಯವಾಗಿದೆ. ನನ್ಗೇನು ಆಗಲ್ಲ. ಥ್ಯಾಂಕ್ ಯು ಫ್ರೆಂಡ್. ಆದ್ರೂ ನಿನ್ನ ಯಾರೋ ಕಿಡ್ನಾಪ್ ಮಾಡಕ್ ನೋಡಿದ್ರಂತಲ್ಲ, ಯಾರ್ಯಾರೋ ಕರೆದ್ರೆ ಹೋಗ್ಬಾರ್ದಲ್ವಾ ನೀನು? ಇನ್ಮೇಲೆ ಹೀಗ್ ಮಾಡಲ್ಲ. ಸಾರಿ. ಗುಡ್. ರಾಮ್, ಥ್ಯಾಂಕ್ ಯು. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ನಿಂತಿದ್ದಾಗ ಮೊದಲು ನೆನಪಾಗಿದ್ದೆ ನೀವು. ಅಮ್ಮ ಇವಳು ಕಾಣ್ತಿಲ್ಲ ಅಂತ ಫೋನ್ ಮಾಡಿ ಹೇಳಿದಾಗ ರಸ್ತೆಯಲ್ಲಿ ನಿಂತು ನಾನು ತಕ್ಷಣ ಹುಡ್ಕಕ್ಕೆ ಶುರು ಮಾಡಿದೆ. ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನಾನು ಬ್ಲ್ಯಾಂಕ್ ಆಗೋದೆ ರಾಮ್. ಇವಳಿಗೆ ಏನಾದ್ರೂ ಆಗಿದ್ದಿದ್ರೆ. ಸಾರಿ ಸೀತಮ್ಮ, ಇನ್ಮೇಲೆ ಹುಷಾರಾಗಿರ್ತೀನಿ. ಸದ್ಯ ಲಾಯರ್ ಅವರು ಇವಳನ್ನ ನೋಡಿದ್ರು, ಕರ್ಕೊಂಡು ಬಂದ್ರು. ಅಂದ್ರೆ ಏನಾಗ್ತಿತ್ತೋ ಏನೋ. ಏನೂ ಆಗ್ತಿರ್ಲಿಲ್ಲ. ನನ್ನ ಫ್ರೆಂಡ್ ಹೇಗಾದ್ರೂ ಮಾಡಿ ಬಂದ್ಬಿಟ್ರು ಅವ್ರು, ಅಲ್ವೇನಾ?
ನಿನ್ಗೆ ನನ್ನ ನಂಬರ್ ಗೊತ್ತು ತಾನೆ? ಹ್ಞೂ ಫ್ರೆಂಡ್, ಯಾವ್ದಾದ್ರೂ ಫೋನ್ ಸಿಕ್ಕಿದ್ರೆ ನಿನ್ಗೆ ಫೋನ್ ಮಾಡ್ತಿದ್ದೆ ಫ್ರೆಂಡ್. ಸರಿ ಹೋಯ್ತು, ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಅವ್ರಿಗೆ ತೊಂದರೆ ಕೊಡೋದಾ? ಎಂತ ತೊಂದ್ರೆನೂ ಇಲ್ಲ. ಬೆಸ್ಟ್ ಫ್ರೆಂಡ್ಗೆ ಕಾಲ್ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳು? ಕರೆಕ್ಟ್ ಫ್ರೆಂಡ್. ಫ್ರೆಂಡ್, ನೀನು ಚಿಕ್ಕವನಿದ್ದಾಗ ನಿನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರಾ? ಇಲ್ಲ, ನಾನು ನಿನ್ನಷ್ಟು ಕ್ಯೂಟ್ ಇರ್ಲಿಲ್ವಲ್ಲ, ಅದಕ್ಕೆ ಯಾರು ಕಿಡ್ನಾಪ್ ಮಾಡಿಲ್ಲ. ನೀನ್ ಕ್ಯೂಟ್ ಆಗಿದ್ಯಾ. ಈಗ ನೋಡು, ಯಾರಾದ್ರೂ ನಿನ್ನ ಕಿಡ್ನಾಪ್ ಮಾಡೇ ಮಾಡ್ತಾರೆ. ಸ್ವಲ್ಪನಾದ್ರೂ ಇವಳಿಗೆ ಟೆನ್ಷನ್ ಇದೆಯಾ ನೋಡಿ. ನಾನು ಭಯ ಪಟ್ಕೊಂಡು ಓಡ್ ಬಂದೆ ಇವಳಿಗೆ ಏನಾಯ್ತು ಅಂತ. ಇವಳು ನೋಡಿದ್ರೆ ಆರಾಮಾಗಿದ್ದಾಳೆ. ಹೀಗೆ ಇರಬೇಕು. ಬಟ್ ಸಿ ಪುಟ, ಯು ಶುಡ್ ಆಲ್ವೇಸ್ ಬಿ ಸೇಫ್. ಗೊತ್ತಾಯ್ತಾ? ಯು ಆರ್ ಲವ್ಡ್ ಅಂಡ್ ಐ ಲವ್ ಯು ಸೋ ಮಚ್. ನೀನ್ ಹೇಳಲ್ವಾ ಸೀತಮ್ಮ? ಚಿಕ್ಕ ವಯಸ್ಸಲ್ಲಿ ಕಳೆದೋದ್ಮೇಲೆ ವಾಪಸ್ ಸಿಗೋದು ಎಲ್ಲರ ಜೀವನದಲ್ಲೂ ಆಗಿರುತ್ತಲ್ವಾ? ಆದರೆ ದೊಡ್ಡವರಾದ್ಮೇಲೆ ಕಳೆದೋದ್ರೆ ವಾಪಸ್ ಸಿಗೋದೇ ಇಲ್ಲ. ನೀನು ತುಂಬ ದಿವಸ ಆದ್ಮೇಲೆ ಖುಷಿಯಾಗಿದೆಯಾ. ಈ ಸಂತೋಷ ಕೆಡುವಂಥದ್ದು ಏನೂ ಆಗಬಾರ್ದು ಅನ್ನೋದೇ ನನ್ನ ಕನ್ಸರ್ನ್. ಆಕ್ಚುಲಿ ನಾನು ತುಂಬಾನೇ ಸಂತೋಷವಾಗಿದೆ. ಇಷ್ಟು ದಿನ ನನ್ನ ಮನಸ್ಸಲ್ಲಿರೋ ಕನ್ಫ್ಯೂಷನ್ ಅಷ್ಟು ಸಲೀಸಾಗಿ ಕ್ಲಿಯರ್ ಆಗಿಬಿಡುತ್ತೆ ಅನ್ನೋ ಐಡಿಯಾ ಕೂಡ ಇರಲಿಲ್ಲ ಮಗ. ಚಿಕ್ಕಿ ಯಾಕೆ ಕರೆದು ಗೊತ್ತಾ? ಚಾಂದ್ನಿ ವಿಷಯಕ್ಕೆ ಅಂತ ಮಾತ್ರ ಹೇಳ್ಬೇಡ. ಯಾಕೆ? ಚಾಂದ್ನಿ ವಿಷಯ ಮಾತಾಡಕ್ಕೆ. ಎಸ್, ಅವ್ರ ಜೊತೆ ನಾ ಮಾತಾಡೋವರೆಗೂ ನನ್ನ ಮನಸ್ಸಲ್ಲಿ ಏನ್ ಫೀಲಿಂಗ್ಸ್ ಇದೆ ಅನ್ನೋ ಕ್ಲಾರಿಟಿನೇ ನಂಗಿರ್ಲಿಲ್ಲ. ಅವಳ ವಿಷಯದಲ್ಲಿ ನನ್ನ ಮನ್ಸು ಆಲ್ರೆಡಿ ಅವಳನ್ನ ಬ್ಲಾಕ್ ಮಾಡಾಕ್ಬಿಟ್ಟಿದೆ ಮರಯ್ಯ. ಇನ್ಫ್ಯಾಕ್ಟ್ ಚಿಕ್ಕಿಗೆ ಎಲ್ಲ ವಿಷಯ ಡೈರೆಕ್ಟ್ ಆಗಿ ಹೇಳ್ಬಿಟ್ಟೆ. ಅವರು ತುಂಬಾನೇ ಬೇಜಾರು ಮಾಡ್ಕೊಂಡ್ರು. ಇನ್ಮೇಲೆ ಚಾಂದ್ನಿ ಫೋನ್ ಬರ್ಲಿ ಲೆಟರ್ ಬರ್ಲಿ ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಬಿಕಾಸ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದಿಸ್. ಇದನ್ನ ನಿನ್ ಚಿಕ್ಕಿ ಹತ್ರ ಹೇಳ್ದ? ಸೂಪರ್ ಮಗ. ಯಾಕೋ? ಐ ಆಮ್ ಹ್ಯಾಪಿ. ನೀನೀಗ ಶ್ರೀರಾಮಚಂದ್ರ ಆಗಿದ್ಯಾ. ಹಳೇ ದೋಷಗಳನ್ನೆಲ್ಲ ಬಿಟ್ಟು ಏಕಪತ್ನಿ ವ್ರತಸ್ಥ. ಏಕಪತ್ನಿ ಅಂತಲ್ಲ ಹೇಳೋದು, ನಾನು ಹೇಳ್ತಾ ಇರೋದು ನಿಜಾನೋ ಅಲ್ವೋ ಮಗ? ಅದೆಲ್ಲ ಗೊತ್ತಿಲ್ಲ ಮಗ. ಸದ್ಯಕ್ಕೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಷ್ಟೇ. ಅಷ್ಟೇನಾ? ಅದು ಎಂತ ದೊಡ್ಡ ಲಕ್ಸುರಿ ಗೊತ್ತೇನೋ? ನೀನು ಚಿಕ್ಕಿ ಹತ್ರ ಯಾವುದೇ ಒಂದು ಭಯ ಇಲ್ಲದೆ ಈ ವಿಷಯ ಮಾತಾಡಿದ್ಯಾ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಹೇಳು? ಯಾರು? ಸೀತಾ. ನಿನ್ನ ಮನಸ್ಸಲ್ಲಿ ಸೀತಾ ಅವ್ರು ಇರೋದ್ರಿಂದಾನೆ ಯಾವ ಚಾಂದಿನಿ ಮೋಹಿನಿಯಿಂದ ನಿನಗೆ ತೊಂದರೆ ಆಗಲ್ಲ ಅಂತ ನೀನು ಅಷ್ಟೊಂದು ದೃಢವಾಗಿರೋದು. ಮಗ, ಮತ್ತೆ ಏನೇನೋ ಮಾತಾಡಿ ಸ್ಟಾರ್ಟ್ ಮಾಡಬೇಡ ಪ್ಲೀಸ್. ನಿನ್ನ ಮನ್ಸನ್ನ ಕೇಳ್ಕೊ, ಅದೇ ಹೇಳುತ್ತೆ. ನೀನು ಬೆಂಗಳೂರು ಕಾಲಿಟ್ಟಾಗ ನೀನು ನೋಡೋಂಥ ಮೊದಲನೇ ಹುಡುಗಿ ಮೇಲೆ ನಿನಗೆ ಲವ್ ಆಗುತ್ತೆ ಅಂತ ಹೇಳಿದ್ದೆ. ಹಾಗಾಯ್ತೋ ಇಲ್ವೋ? ಈಗ ಒಪ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.